ಇದು ಬೆಂಗಳೂರಿನ ಮಲೆನಾಡು ಅಂತ ಹೆಸರಾಗಿರುವಂತಹ ಫಲವತ್ತಾದ ಭೂಮಿ, ಸಮೃದ್ಧ ನೀರು, ದುಡಿಯೋದಿಕ್ಕೆ ಸಿದ್ಧವಾಗಿರುವಂತಹ ದುಡಿಯುತ್ತಿರುವಂತಹ ರೈತರು ಇರುವಂತಹ ಬಿಡದಿಯ ಪಕ್ಕದ ಸುಮಾರು 9 ಹಳ್ಳಿಗಳ ಜಮೀನನ್ನು ಕೊಳ್ಳೆ ಹೊಡೆಯುವಂತಹ, ನೆಲಸಮ ಮಾಡುವಂತಹ, ಲಕ್ಷಾಂತರ ಮರಗಳ ಮಾರಣ ಹೋಮ ಮಾಡಿ ಆ ಭೂಮಿಯನ್ನು ಸಮತಟ್ಟು ಮಾಡಿ ಕಾಂಕ್ರೀಟ್ ಕಾಡನ್ನು ಸೃಷ್ಟಿ ಮಾಡುವಂತಹ ಒಂದು ವಿನಾಶದ ಪಾಪಕೃತ್ಯದ ಯೋಜನೆ ಬಿಡದಿ ಟೌನ್ಶಿಪ್. ಈಗ ಅದಕ್ಕೆ AICT ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಮಾರ್ಟ್ ಸಿಟಿ ಅಂತೆಲ್ಲ ಹೆಸರು ಕೊಟ್ಟು ಈ ಬಿಡದಿ ಟೌನ್ಶಿಪ್ನ ಡೆವಲಪ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬಂಧುಗಳೇ, 7,500 ಎಕರೆ ಪ್ರದೇಶದ ಭೂಮಿಯನ್ನು ಈಗ ಸರ್ಕಾರ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. 2006ರಲ್ಲಿ ಕುಮಾರಸ್ವಾಮಿಯವರಿದ್ದಾಗ ಇದನ್ನು ಮಾಡಬೇಕು ಅಂತ ಅವರು ಮುಂದಾಗಿದ್ದರು. ಆದರೆ ಆವಾಗ ಬಂದಂತಹ ಪ್ರಬಲವಾದ ಜನವಿರೋಧಕ್ಕಾಗಿ ಆ ಯೋಜನೆಯನ್ನು ಮುಂದೂಡಲಾಯಿತು ಅಥವಾ ರದ್ದು ಮಾಡಲಾಯಿತು. ಆದರೆ ಈಗ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರದೇ ಆದಂತಹ ಒಂದು ಪಟ್ಟಭದ್ರ ಹಿತಾಸಕ್ತಿಯ ಕಾರಣಕ್ಕಾಗಿ, ಹಣ ದೋಚುವಿಕೆಗಾಗಿ, ಕೇವಲ ಹಣದ ಲಾಭಕ್ಕಾಗಿ ಇವತ್ತು ಅವರು ಯಾರು ಏನೇ ಹೇಳಲಿ ಈ 7,500 ಎಕರೆ ಪ್ರದೇಶದಲ್ಲಿ ನಾವು ಟೌನ್ಶಿಪ್ ಮಾಡೇ ತೀರ್ತೀವಿ ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಿರುವಂತಹ ಯೋಜನೆ ಬಿಡದಿ ಟೌನ್ಶಿಪ್ ಯೋಜನೆ. ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ, ಅದು ಬಿಡದಿ ಹೋಬಳಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಬಿಡದಿ ಹೋಬಳಿಯ 8 ಹಳ್ಳಿಗಳು, ಬೈರಮಂಗಲ, ಕಂಚುಗಾರನಹಳ್ಳಿ ಸೇರಿದಂತೆ, ಮತ್ತು ಹಾರೋಹಳ್ಳಿ ತಾಲೂಕಿನ ವಡೇರಹಳ್ಳಿ ಅನ್ನುವಂಥ ಒಂದು ಗ್ರಾಮ, ಬೆಂಗಳೂರು ಕನಕಪುರ ರಸ್ತೆಯಲ್ಲಿ ಬರುವಂಥ ಗ್ರಾಮ, ಒಟ್ಟು 9 ಹಳ್ಳಿಗಳ ಸುಮಾರು 7,500 ಎಕರೆ ವಿಸ್ತಾರವಾದ ಭೂಪ್ರದೇಶ ಇದು. ಅಂದರೆ 30 ಚದರ ಕಿಲೋಮೀಟರ್ ವ್ಯಾಪ್ತಿ. ಕನಿಷ್ಠ ಅಂದ್ರೂ ಅದು ಲಾಲ್ಬಾಗ್, ವಿಶಾಲವಾದ ಬೆಂಗಳೂರಿನ ಲಾಲ್ಬಾಗ್ ಪ್ರದೇಶ ಏನಿದೆ ಅದರ 30ರಷ್ಟು ವಿಸ್ತೀರ್ಣದ ಭೂಪ್ರದೇಶ. ಅಲ್ಲಿ ತೆಂಗಿನ ತೋಟಗಳಿದೆ. ಬೆಂಗಳೂರಿನ ಸುತ್ತಮುತ್ತ ಅಪರೂಪಕ್ಕೆ ಅನ್ನಿಸುವಂತಹ ಅಡಿಕೆ ತೋಟಗಳಿದೆ. ಬಾಳೆ ಬೆಳೀತಾರೆ, ಟೊಮೆಟೊ ಬೆಳೀತಾರೆ, ನಾನಾ ತರಹದ ತರಕಾರಿ ಸೊಪ್ಪುಗಳನ್ನು ಬೆಳೀತಾರೆ. ಅರ್ಕಾವತಿ ಮತ್ತು ಸುವರ್ಣಾವತಿ ಅನ್ನುವಂಥ 2 ಹೊಳೆಗಳು, ಬೆಂಗಳೂರಿನ ಸುತ್ತಮುತ್ತ ಹರಿಯುವಂತಹ ಹೊಳೆ ಅಥವಾ ನದಿಗಳು ಹರಿಯುತ್ತೆ. 100-150 ಅಡಿಗೆಲ್ಲ ಅಲ್ಲಿ ನೀರು ಸಿಗ್ತಾ ಇದೆ. ಕಣಿವೆ ಪ್ರದೇಶಗಳಿದೆ. 2 ಹೊಳೆಗಳು ಹರಿಯುವ ಕಾರಣಕ್ಕಾಗಿ ಫಲವತ್ತಾದ ಜಲಸಮೃದ್ಧಿ, ಫಲವತ್ತಾದ ಭೂಮಿ, ಒಳ್ಳೆಯ ಜಲಸಮೃದ್ಧಿ. ಹೈನುಗಾರಿಕೆ ಮಾಡ್ತಾರೆ, ರೇಷ್ಮೆ ಬೆಳೆಸ್ತಾರೆ. 100 ಎಕರೆಗಳಲ್ಲಿ ಮಾವಿನ ತೋಟಗಳಿದೆ. ಹಳೆಯ ತುಂಬ ಹಳೆಯದಾದಂಥ 400-500 ವರ್ಷಗಳ ಹಿಂದಿನ ಆಲದ ಮರಗಳು ಸೇರಿದಂತೆ ಅಪಾರವಾದಂತಹ ವನ ಸಂಪತ್ತಿದೆ. ಬೆಂಗಳೂರಿನ ಸುತ್ತಮುತ್ತ, ನಾನು ಸ್ವತಃ ಬೆಂಗಳೂರು ಜಿಲ್ಲೆಯವನಾಗಿ, ಅವಿಭಜಿತ ಬೆಂಗಳೂರು ಜಿಲ್ಲೆಯವನಾಗಿ, ನಮ್ಮ ಇವತ್ತಿನ ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳೇನಿದೆ, ಈ 3 ಜಿಲ್ಲೆಗಳಲ್ಲಿ ಕಾಣದಂತಹ ಒಂದು ಮಲೆನಾಡಿನ ವಾತಾವರಣ ಇವತ್ತು ಅಲ್ಲಿದೆ. ಅಲ್ಲಿರುವಂಥ ರೈತರು ಪ್ರಗತಿಪರ ರೈತರು, ಒಂದಷ್ಟರ ಮಟ್ಟಿಗೆ ಸ್ಥಿತಿವಂತ ರೈತರು. ತಮ್ಮದೇ ಕೇವಲ ಒಬ್ಬ ವ್ಯಕ್ತಿಯಲ್ಲಿ 1 ಎಕರೆ ಜಮೀನಿನಲ್ಲಿ ಒಂದು ಎಕರೆ ಜಮೀನು ಇಟ್ಕೊಂಡು ಸುಮಾರು 40-50 ಸಾವಿರ ರೂಪಾಯಿ ಪ್ರತಿ ತಿಂಗಳು ಆದಾಯ ಬರುವ ಹಾಗೆ ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ, ರೇಷ್ಮೆ, ತೋಟಗಾರಿಕೆ ಹೀಗೆ ಮಾಡ್ತಾ ಬಹಳ ಉತ್ತಮವಾದಂತಹ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರ ಬದುಕನ್ನು, ಇದು ಬಂಜರು ನೆಲ, ಇಲ್ಲೇನು ಬೆಳೆಯೋದಿಲ್ಲ ಅನ್ನುವಂಥ ಸುಳ್ಳುಗಳನ್ನು ಹೇಳಿ DK ಶಿವಕುಮಾರ್ ಅವರು ಇವತ್ತು ಆ ಜನರನ್ನು ಅಲ್ಲಿಂದ ಮೂಲೋತ್ಪಾಟನೆ ಮಾಡಿ ಒಕ್ಕಲೆಬ್ಬಿಸಿ ಅವರ ರೈತರ ಭೂಮಿಯನ್ನು ಬಲಾತ್ಕಾರವಾಗಿ ಕಸಿದುಕೊಂಡು ಸುಮಾರು 800 ಎಕರೆ ಸರ್ಕಾರಿ ಭೂಮಿಯನ್ನು ಇದಕ್ಕಾಗಿ ವಶಪಡಿಸಿಕೊಂಡು ಸುಮಾರು 18,000 ಕೋಟಿ ರೂಪಾಯಿ ಸರ್ಕಾರದ ಹಣವನ್ನು ಖರ್ಚು ಮಾಡಿ ಅದರಲ್ಲಿ ಒಂದು 5-6 ಸಾವಿರ ಕೋಟಿ ರೂಪಾಯಿ ಇದು ಕೊಡೋದಕ್ಕೆ, ಪರಿಹಾರ ಕೊಡೋದಕ್ಕೆ, ಮಿಕ್ಕದನ್ನೆಲ್ಲ ಅಲ್ಲಿ ರೋಡ್ ಮಾಡೋದಕ್ಕೆ, ಚರಂಡಿ ತೆಗೆಯೋದಕ್ಕೆ, ಬಿಲ್ಡಿಂಗ್ಗಳು ಕಟ್ಟೋದಕ್ಕೆ, ಈ ಥರ ಬೇರೆ ಬೇರೆ ಇದಕ್ಕೆ ಸುಮಾರು 18,000 ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿ ಒಂದು 25,000 ಕೋಟಿ, ಅದು ಯಾವಾಗ 15 ವರ್ಷಗಳ ಸುದೀರ್ಘ ಕಾಲದಲ್ಲಿ ಅಷ್ಟು ಆದಾಯ ಬರುತ್ತಂತೆ. ಅಂದರೆ 2-3 ಸಾವಿರ ಕೋಟಿ ರೂಪಾಯಿ ಅಷ್ಟೇ ಇವರಿಗೆ 15 ವರ್ಷಗಳಲ್ಲೂ ಮಾಡಿದಾಗ ಬರುವಂಥದ್ದು, ವಾಪಸ್ ಬರುವಂಥದ್ದು. ಇದು ಕೇವಲ ಸ್ಥಳೀಯ ಭೂ ಕಬಳಿಕೆ ಮಾಡುವಂತಹ ರಿಯಲ್ ಎಸ್ಟೇಟ್ನವರಿಗೆ, ರಾಜಕಾರಣಿಗಳಿಗೆ, ಈ ನಗರಾಭಿವೃದ್ಧಿ ಸಂಸ್ಥೆ KIDB, KHB, BDA ತರಹದ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ಸಂಸ್ಥೆಗಳಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಯೋಜನೆ ಹೊರತು ಇದು ಯಾವುದೇ ರೀತಿಯಲ್ಲಿ ಜನಪರವಾದಂತಹ, ಜನಹಿತ ಇರುವಂತಹ ಯೋಜನೆ ಅಲ್ಲ. ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ
ಸುಮಾರು ಇದೇ ಜೂನ್ 6ರಂದು ಬಿಡದಿ ಚಲೋ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಅಲ್ಲಿ ಸ್ಥಳೀಯ ರೈತರು ಸುಮಾರು 450 ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೈರಮಂಗಲ ಬೆಂಗಳೂರು ಮೈಸೂರು ರಸ್ತೆಯ ಬಿಡದಿಯಿಂದ ಕೇವಲ ಒಂದು 5-6 ಕಿಲೋಮೀಟರ್ ಒಳಗಡೆ ಇರುವಂಥ ಬೈರಮಂಗಲ ಗ್ರಾಮದಲ್ಲಿ 450 ದಿನಗಳಿಂದ ಅಹೋರಾತ್ರಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅನೇಕ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದೆ. ನಾವು ಸಹ ಒಂದು 20 ದಿವಸಗಳ ಹಿಂದೆ ಹೋಗಿ ಅಲ್ಲಿ ರೈತರಿಗೆ ಶಕ್ತಿ ತುಂಬುವಂತಹ ಒಂದು ಕೆಲಸವನ್ನು ಮಾಡಿ ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಬಂದಿದ್ದೀವಿ. ಇದೇ ಜೂನ್ 6, 2026ರಂದು ನಾವು ಬಿಡದಿ ಮತ್ತು ಬೈರಮಂಗಲ ಚಲೋ ಅನ್ನುವಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಪಕ್ಷಾತೀತವಾದ ಹೋರಾಟವೂ ಹೌದು. ಅಲ್ಲಿ ರೈತರು ಮಾಡ್ತಾ ಇರುವಂಥ ಹೋರಾಟಕ್ಕೆ ಈಗಾಗಲೇ ಹಲವಾರು ಸಂಘಟನೆಗಳು, ಮುಖಂಡರುಗಳು, ಸಾಮಾಜಿಕ ಕಾರ್ಯಕರ್ತರು ಬೆಂಬಲಿಸಿದ್ದಾರೆ. ನೀವು ಸಹ ಈ ಹೋರಾಟಕ್ಕೆ ಬಂದು ಬೆಂಬಲಿಸಬೇಕು. ನಿಯೋಜಿತ ಮುಖ್ಯಮಂತ್ರಿ, ನಾಳೆ ಮುಖ್ಯಮಂತ್ರಿ ಆಗಲಿರುವಂಥ DK ಶಿವಕುಮಾರ್ ಅವರು ಯಾರು ಏನೇ ಹೇಳಿ ನಾನು ಮಾಡೇ ತೀರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ದುರಹಂಕಾರದ, ಜನದ್ರೋಹಿಯಾದ, ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿಯ ಪ್ರಕೃತಿಯನ್ನು ಹೋಗಿ ನೋಡಿ ಬಂದ ಮೇಲೆ ನನಗನ್ಸಿದ್ದು ಇದು ನಿಜಕ್ಕೂ ಪ್ರಕೃತಿಯ ಮೇಲೆ ಮಾಡುತ್ತಿರುವಂಥ ಸಾಮೂಹಿಕ ಅತ್ಯಾಚಾರ. ಯಾಕೆಂದರೆ ಅಲ್ಲಿ ಆಗಲೇ ಹೇಳ್ದಂಗೆ ಕಣಿವೆಗಳಿದೆ, ಏರು ತಗ್ಗುಗಳಿವೆ, 2 ಹೊಳೆಗಳು ಹರಿಯುತ್ತೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಮರಗಳಿವೆ, ಬೆಂಗಳೂರಿನ ಮಲೆನಾಡು ರೀತಿಯ ವಾತಾವರಣ ಅಲ್ಲಿದೆ. ಹಾಗಾಗಿ ಅಂತಹ ಭೂಮಿಯನ್ನು ಇವರು ಲೇಔಟ್ ಮಾಡಬೇಕು ಅಂದರೆ ನೂರಾರು JCBಗಳನ್ನ ನುಗ್ಗಿಸಿ ಲಕ್ಷಾಂತರ ಮರಗಳನ್ನು ಕಡಿದು ಬೆಟ್ಟ ಗುಡ್ಡ ಕಣಿವೆ ಅಂತೇನಿದೆ ಅವೆಲ್ಲವನ್ನು ನೆಲಸಮ ಮಾಡಿ ಅಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು, ಟಾರ್ ರಸ್ತೆಗಳನ್ನು ನಿರ್ಮಾಣ ಮಾಡಿ, ಚರಂಡಿಗಳನ್ನು ನಿರ್ಮಾಣ ಮಾಡಿ ಲೇಔಟ್ ಮಾಡಬೇಕಾಗುತ್ತೆ. ಅದು ಪ್ರಕೃತಿಯ ಮೇಲೆ ಮಾಡುವಂತಹ ಅತ್ಯಾಚಾರ. ಇಂತಹ ಸಾಮೂಹಿಕ ಅತ್ಯಾಚಾರ ಮಾಡುವಂತಹ ಪಾಪಿಗಳಿಗೆ ಪ್ರಕೃತಿಯೇ ಒಂದಲ್ಲ ಒಂದು ರೀತಿ ಪಾಠ ಕಲಿಸುತ್ತೆ. ಆದರೆ ಅಂತಹ ಸಂದರ್ಭದಲ್ಲಿ ಇತರರು, ಅನೇಕರು, ಅಲ್ಲಿಯ ಸ್ಥಳೀಯ ರೈತರು, ಸಮಾಜ, ಪ್ರಕೃತಿ ಇವೆಲ್ಲದರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ DK ಶಿವಕುಮಾರ್ ಅವರು ಮಾಡಬೇಕು ಅಂದ್ಕೊಂಡಿರುವಂಥ ಈ ಪಾಪಕೃತ್ಯವನ್ನು ನಾವು ನಿಲ್ಲಿಸಲೇಬೇಕು. ಜೊತೆಗೆ ಅಲ್ಲಿಯ ರೈತರಿಗೆ ಜೊತೆಗೆ ನಿಲ್ಲಬೇಕು, ಪ್ರಕೃತಿಯನ್ನು ರಕ್ಷಣೆ ಮಾಡಿಕೊಳ್ಬೇಕು. ಒಂದು ಸಸ್ಟೈನಬಲ್ ಆದಂತಹ ಸುಸ್ಥಿರವಾದ ಬದುಕನ್ನು ಬೆಂಗಳೂರು ನಗರದ ಜನ ಕಟ್ಕೊಳ್ಬೇಕು. ಮಾಡಬೇಕು ಅಂದರೆ ಇಂತಹ ಕೆಟ್ಟ ಯೋಜನೆಗಳಿಗೆ ಕಡಿವಾಣ ಹಾಕಬೇಕು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನರಲ್ಲಿ, ಇಂತಹ ವಿಚಾರವಾಗಿ ಯೋಚನೆ ಮಾಡುವಂಥ ಜನರಲ್ಲಿ, ರೈತ ಸಂಘಟನೆಗಳ ಮುಖಂಡರುಗಳಲ್ಲಿ, ಬೇರೆ ಬೇರೆ ಸಾಮಾಜಿಕ ಹೋರಾಟಗಾರರಲ್ಲಿ, ಇತರೆ ಸಮಾನ ಮನಸ್ಕ ಪಕ್ಷಗಳ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಜೂನ್ 6, 2026 ಶನಿವಾರದಂದು ದಯವಿಟ್ಟು ನಾವೆಲ್ಲರೂ ಬಿಡದಿಗೆ ಹೋಗೋಣ, ಒಂದು ಬೈಕ್ ಜಾಥಾ ಮಾಡೋಣ, ಒಂದು ಹೋರಾಟ ಮಾಡೋಣ. ಆ ಮೂಲಕ ಈ ಜನವಿರೋಧಿಯಾದಂಥ, ಪ್ರಕೃತಿ ವಿರೋಧಿಯಾದಂತಹ, ಭ್ರಷ್ಟಾಚಾರದಿಂದ ಕೂಡಿರುವಂತಹ ಈ ಟೌನ್ಶಿಪ್ ಯೋಜನೆಯನ್ನು ನಿಲ್ಲಿಸೋದಕ್ಕೆ ನಮ್ಮ ಕೈಲಾದಂತಹ ಪ್ರತಿರೋಧವನ್ನು ಒಡ್ಡಿ ಅದನ್ನು ನಿಲ್ಲಿಸೋಣ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.